ಎಸ್, ಈಗ ಕಾಲರ್ಸ್ ಇದ್ದಾರೆ. ವೀಕ್ಷಕರೇ, ನೇರವಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಯಾಕಂದ್ರೆ ಪ್ರತಿದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸ್ತೀರಿ, ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳ್ಕೋತೀರಿ, ಅದರ ಜೊತೆಗೆ ಆ ಸಂದೇಶ ಯಾವಾಗ ಓದ್ತಾರೆ ಅಂತ ಕಾಯ್ತಾ ಇರ್ತೀರಿ. ಬಟ್ ಈ ವಾರದ ಭವಿಷ್ಯ ಕಾರ್ಯಕ್ರಮ ಇದೆಯಲ್ಲ, ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರೋದ್ರಿಂದ ನೇರವಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಶಾಸ್ತ್ರಿಗಳು ಉತ್ತರವನ್ನ ಕೊಡ್ತಾರೆ, ಪರಿಹಾರ ಮಾರ್ಗಗಳನ್ನ ಸೂಚಿಸ್ತಾರೆ. ಮೊದಲ ಕರೆ ಶಿರಾದಿಂದ ಬಂದಿದೆ. ರಂಗಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಂಗಲಕ್ಷ್ಮಿ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಮಗಳ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿಮಾ. 1/8/2002. 1/8/2002 ಮೇಡಮ್. ಓಕೆ. ಟೈಮು 3 ಗಂಟೆ 15 ನಿಮಿಷ ಬೆಳಿಗ್ಗೆ. ಮಧ್ಯಾಹ್ನ 3 ಗಂಟೆ 18 ನಿಮಿಷ. ಓಕೆ. ಏನು ಪ್ರಶ್ನೆ ಕೇಳಬೇಕಿತ್ತು? ಮುಂದಿನ ಭವಿಷ್ಯ ಮತ್ತೆ ಮದುವೆ ಬಗ್ಗೆ. ಭವಿಷ್ಯ ಮದುವೆ ಮಾತಾಡಿ ಶಾಸ್ತ್ರಿಗಳ ಹತ್ರ. ರಂಗಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ. ಹೌದಾ, ಧನ್ಯವಾದ. ಬೆಳಗ್ಗೆ ಎದ್ದು ನೋಡೋದೇ ಸಂತೋಷ, ತುಂಬ ಸಂತೋಷ. ತಾವು ಪ್ರಶ್ನೆ ಕಳಿಸಿದ್ದೀರಾ. ಕೋಟಿ ಕೋಟಿ ನಮಸ್ಕಾರ. ಅಯ್ಯೋ ನಮಸ್ಕಾರಮ್ಮ, ನಮಸ್ಕಾರ. ಈ ಜಾತಕ ತಾವು ಕೇಳಿದ್ರಿ ಮುಂದೆ ಹೇಗಿರ್ತದೆ ಜೀವನ ಇತ್ಯಾದಿ ಅಂತ. ಕರ್ಮಸ್ಥಾನದಲ್ಲಿ ಶುಕ್ರನಿದ್ದಾನೆ, ವ್ಯಯಾಧಿಪತಿ. ಸಪ್ತಮ ಸ್ಥಾನ, ಮದುವೆ ಆದಮೇಲೆ ಏನು ಅನ್ನೋದು ಬಹಳ ಕುತೂಹಲವಾಗಿರ್ತದೆ ಮತ್ತು ಅಲ್ಲಿಂದ ಚೆನ್ನಾಗಿರುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇಲ್ಲಿ ಸಪ್ತಮದಲ್ಲಿ ರಾಹು ಇದ್ದರೆ ಒಂದು ರಾಹು ಗ್ರಹ ಶಾಂತಿಯನ್ನು ಮಾಡಿಸಬೇಕು, ಅದನ್ನು ದಯವಿಟ್ಟು ಮಾಡಿಸಿ. ಸಪ್ತಮಾಧಿಪತಿ ಶುಕ್ರ ನವಾಂಶದಲ್ಲಿ ಗುರುವಿನ ಅಂಶ ತೆಗೆದುಕೊಂಡಿದ್ದಾನೆ, ಶತ್ರು ಕ್ಷೇತ್ರದಲ್ಲಿದ್ದಾನೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಬೇಕು. ನಮಗೆ ಜೀವನ ಸುಖಮಯವಾಗಿರಬೇಕು ಅಂದರೆ ಲಕ್ಷ್ಮೀ ಇವರಿಗೆ, ಯಾಕೆಂದರೆ ಆ ಸಪ್ತಮಾಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರನ ಅನುಗ್ರಹಕ್ಕಾಗಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಥವಾ ಮನೆಯಲ್ಲೇ ಒಂದು ಲಕ್ಷ್ಮಿ ಫೋಟೋನೋ ವಿಗ್ರಹವನ್ನು ಅದನ್ನಿಟ್ಟುಕೊಂಡು ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳಿಕೊಂಡ್ರೆ ತುಂಬ ಸಹಾಯ ಆಗುತ್ತೆ. ಇವ್ರ ಬದುಕು ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡಲಿ. ವಿವಾಹಕ್ಕೆ ಮುನ್ನ ರಾಹುಗ್ರಹ ಶಾಂತಿ ಮಾಡಿಸ್ಬೇಕು. ದಯವಿಟ್ಟು ಅದನ್ನು ಮಾಡಿಸಿ. ಹತ್ತಿರದಲ್ಲಿ ಯಾವುದಾದ್ರು ಚೆನ್ನಾಗಿ ಗೊತ್ತಿರತಕ್ಕಂಥವರ ಬಳಿ ಕೇಳಿ ಇದನ್ನು ಮಾಡಿಸಿ, ಒಳ್ಳೆಯದಾಗಲಿ. ಎಸ್, ಈಗ ಮುಂದಿನ ಕಾಲರ್ ದಾವಣಗೆರೆಯಿಂದ ಮೋಹನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮೋಹನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಕೇಳಬೇಕಾಗಿತ್ತು. ಓಕೆ. ಡೇಟ್ ಆಫ್ ಬರ್ತ್ ಹೇಳಿ. 21/12/1952. 21/12/1952. ಟೈಮು ಸಮಯ ರಾತ್ರಿ 12:45. ನೆಕ್ಸ್ಟ್ ಡೇ 22 ಆಗ್ತಿದೆ. ಅಂದ್ರೆ 21 ಕಳೆದ 22 ಆಗುತ್ತಾ? ನೀವು 12. ಓಕೆ. 12 ಗಂಟೆ 40 ನಿಮಿಷ. 21 ಕಳೆದ 22 ಅಂತ ಶಾಸ್ತ್ರಿಗಳು. ಏನು ಪ್ರಶ್ನೆ ಕೇಳಬೇಕಿತ್ತು? ಮಾತಾಡಿ ಶಾಸ್ತ್ರಿಗಳ ಹತ್ರ. ಭವಿಷ್ಯ ಹೆಂಗೆ ಅಂತ ಕೇಳ್ತೀನಿ. ನಮಸ್ಕಾರ. ನಮಸ್ಕಾರ ಮೋಹನ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಮುಂದೆ ಹೇಗಿದೆ ಜೀವನ ಅಂತಲ್ವಾ? ನೋಡಿ, ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ಬದುಕನ್ನು ಈಗ ಆಳ್ತಾ ಇದ್ದಾನೆ. ಶುಕ್ರ ಪಂಚಮ ಸ್ಥಾನದಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಹೀಗಾಗಿ ಮುಂದೆ ಹೇಗಿರುತ್ತಪ್ಪ ಅಂದರೆ ಶಾಂತವಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಭಾಗ್ಯಾಧಿಪತಿ ಕಾಲ ನಡೀತಾ ಇದೆಯಲ್ಲ, ಭಾಗ್ಯಾಧಿಪತಿ ಕಾಲದಲ್ಲಿ ಅದೃಷ್ಟ ನಮ್ಮ ಜೊತೆಗಿರುತ್ತೆ. ಏನೋ ಸಾಮಾನ್ಯ ನಮ್ಮಿಂದಾಗಿಯೋ ಅಥವಾ ನಮ್ಮ ಸುತ್ತಮುತ್ತವರಿಂದ ತೊಂದರೆ ತಕರಾರು ಆಗಿಬಿಡಬಹುದು, ಆದರೆ ಅದೃಷ್ಟ ಜೊತೆಗಿದ್ದಾಗ ಅವುಗಳನ್ನು ಪಾರು ಮಾಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹೀಗಾಗಿ ನಿರಾತಂಕವಾಗಿರಬಹುದು, ಯಾವುದೇ ಆತಂಕ ಇಲ್ಲ. ಒಳ್ಳೆಯದಾಗಲಿ. ಎಸ್, ಮುಂದಿನ ಕಾಲರ್ ಲವಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಹುಟ್ಟಿದ ದಿನಾಂಕ ಹೇಳಿ. 1398. 1398. ಹೌದು. ಓಕೆ. ಟೈಮು ಅರ್ಲಿ ಮಾರ್ನಿಂಗ್ 5:30. ಅರ್ಲಿ ಮಾರ್ನಿಂಗ್ 5:30. ಏನು ಪ್ರಶ್ನೆ? ಅವನ ಬಗ್ಗೆ ಕೇಳಬೇಕಿತ್ತು. ಅವನು ಅಬ್ರಾಡಲ್ಲಿ ಓದ್ತಾ ಇದ್ದಾನೆ. ಓಕೆ. ಅದ್ರ ಬಗ್ಗೆ ಕೇಳಬೇಕಿತ್ತು. ಮಾತಾಡಿ. ಲವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಸರ್. ಗೊತ್ತಾಯ್ತು. ಹೇಗಿರ್ತದೆ ಅಂತ ಅಲ್ವಾ? ಕರ್ಮಾಧಿಪತಿ ಶುಕ್ರ ಈ ಜಾತಕದಲ್ಲಿ ಲಗ್ನದಲ್ಲೇ ಇದ್ದಾನೆ. ತುಂಬ ಒಳ್ಳೆಯದದು. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರ ದಶೆಯಲ್ಲಿ ಅವರಿಗೆ ಈಗ ಚಂದ್ರಭುಕ್ತಿ ನಡೀತಾ ಇದೆ. ಮುಂದೆ ಕುಜ ಪ್ರಾರಂಭವಾಗುತ್ತೆ ನಾಳೆ ಮಾರ್ಚಿಂದ. ಕುಜ ಕೂಡ ಜಾತಕದಲ್ಲಿ ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ತೃತೀಯ ಲಾಭಕ್ಷಗತೈ ಪಾಪಕೈ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಅಂತ ವರಾಹಮಿಹಿರ ಒಂದು ಮಾತಿದೆ. ಆ ಗ್ರಹ ಮುಂದೆ ಕೂಡ ಕುಜ ಈಗ ಮಾರ್ಚಿಂದ ಶುರುವಾಗುತ್ತೆ. ಹೀಗಾಗಿ ಚೆನ್ನಾಗಿದೆ, ಬಲ ಇದೆ.
ಹೀಗಾಗಿ ಮುಂದೆ ಬೆಳೀತಕ್ಕಂಥದ್ದು ಅಂದರೆ ಒಳ್ಳೆಯ ಸ್ಥಾನಕ್ಕೆ ಬರತಕ್ಕಂಥದ್ದು ಈ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ಆತಂಕಕ್ಕೊಳಗಾಗಬೇಡಿ, ಒಳ್ಳೆಯದಾಗಲಿ. ಇನ್ನು ಗದಗ್ನಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮಾತಾಡಿ. ಕೇಳಿಸ್ತಿದ್ಯಾ ನಿಮಗೆ? ಓಕೆ, ಸಂಪರ್ಕ ಸಾಧ್ಯವಾಗಿಲ್ಲ. ಶಾಸ್ತ್ರಿಗಳೇ, ಈಗ ಇಡೀ ವಾರ, ಈಗ ವರ್ಷದ ಕೊನೆಯಲ್ಲಿದ್ದೀವಿ ನಾವು. ಭಗವಂತನ ನಾಮಸ್ಮರಣೆ ಮಾಡಬೇಕು, ಮುಂದಿನ 2026 ಆರಾಮಾಗಿರಬೇಕು, ದೇವರ ಕೃಪೆ ನಮ್ಮ ಮೇಲೆ ಇರಬೇಕು ಅಂತ ಅಂದರೆ ಯಾವ ದೇವರ ಧ್ಯಾನ ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು? ಈಗ ರಾಶಿಫಲ ನೋಡೋ ಮುನ್ನ ನಿಮಗೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾ? ನೋಡಿ, ಪ್ರತಿ ಕ್ಷಣ ಇನ್ಯಾವುದೋ ದೇವರು, ಇನ್ಯಾವುದೋ ಕಠಿಣ ವ್ರತಗಳನ್ನು ಡಿ ವಿ ಜಿಯವರೇ ಹೇಳ್ತಾರೆ. ತುಂಬ ಕಠಿಣವಾದ ದೇಹವನ್ನು ಶೋಷಿಸ್ತಕ್ಕಂಥ ಯಾವ ವ್ರತವನ್ನು ಮಾಡಬೇಕಾಗಿಲ್ಲ. ಭಕ್ತಿಯಿಂದ ನಿಮ್ಮ ಇಷ್ಟ ದೈವ ಯಾವುದೋ ಆ ದೈವಕ್ಕೆ ನೀವು ಶರಣಾದರೆ ಸಾಕು ಅಂತ. ಆ ಭಗವಂತ ನಾಮಸ್ಮರಣೆಯಲ್ಲೇ ಇದೆ. ನಾಮರೂಪಗಳನ್ನು ನಾವು ಸಾಮಾನ್ಯರು, ಹೀಗಾಗಿ ನಾವು ಏನೋ ಅಗೋಚರವಾಗಿರತಕ್ಕಂತಹ ಶಕ್ತಿಯನ್ನು ಹೇಗಿದೆ, ನಿರಾಕಾರ ಸ್ವರೂಪ, ಹೀಗೆಲ್ಲ ಕಷ್ಟ ಆಗ್ತಾ ಇದೆ ಅಂತಂದರೆ ನಾಮ ಸ್ವರೂಪ ನಾಮಾವಳಿಗಳನ್ನು ಹೇಳಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಶಿವ ಸಹಸ್ರನಾಮ, 3 ದಿವ್ಯವಾದ ಭವ್ಯವಾದ ಬಲಗಳಿದ್ದಾವೆ. ಅವುಗಳನ್ನು ಹೇಳ್ಕೊಂಡ್ರೆ ಪ್ರತಿ ದಿವಸ ಸಾಕಾಗ್ಬಿಡುತ್ತೆ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.